ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಧ್ವಜಾರೋಹಣ. ಬೀದರ್ನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಸಚಿವ ಖಂಡ್ರೆ. ರಕ್ತದಾನ ಮಾಡುವುದರಿಂದ ಅಗತ್ಯವಿರುವ ಜನರ ಜೀವ ಉಳಿಸಲು ಸಾಧ್ಯವಾಗುತ್ತದೆ. ವೆಟರ್ನರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ.ಸಿ. ವೀರಣ್ಣ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾಡಳಿತದಿಂದ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಧ್ವಜಾರೋಹಣ ಬಳಿಕ ಸಚಿವ ಖಂಡ್ರೆ ಗೌರವ ವಂದನೆ ಸ್ವೀಕರಿಸಿದರು. ಪೊಲೀಸ್, ಅರಣ್ಯ ಇಲಾಖೆ, ಎನ್ಸಿಸಿ ತಂಡ ಸೇರಿ 12 ವಿವಿಧ ತುಕಡಿಗಳಿಂದ ಪಥಸಂಚಲನ ನಡೆಯಿತು. ನಂತರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಬೀದರ್ ಜಿಲ್ಲಾಡಳಿತ ಭವನ ಹಾಗೂ ಬಸವ ಕಲ್ಯಾಣದ ಅನುಭವ ಮಂಟಪ 2025ರ ಡಿಸೆಂಬರ್ನೊಳಗೆ ಉದ್ಘಾಟಿಸಲಾಗುವುದು. ಜಿಲ್ಲಾಡಳಿತ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಉನ್ನತ ಮಟ್ಟದ ಸಭೆ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯು ಕಟ್ಟಡದ ವಿನ್ಯಾಸ ಸಿದ್ಧಪಡಿಸಿದ್ದು 75 ಕೋಟಿ ಖರ್ಚು ಬರಲಿದೆ. 2 ವಾರಗಳಲ್ಲಿ ಈ ವಿಷಯ ಸಚಿವ ಸಂಪುಟದ ಮುಂದೆ ಬರಲಿದೆ. ಅಲ್ಲಿ ಚರ್ಚಿಸಿ ಆಡಳಿತಾತ್ಮಕ ಒಪ್ಪಿಗೆ ಪಡೆದು ಟೆಂಡರ್ ಕರೆದು 2-3 ತಿಂಗಳೊಳಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ವಿವರಿಸಿದರು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣಕ್ಕೆ 270 ಕೋಟಿ ಈಗಾಗಲೇ ಖರ್ಚಾಗಿದೆ. ನಮ್ಮ ಸರ್ಕಾರ ಬಂದ ನಂತರ 100 ಕೋಟಿ ಅನುದಾನ ಕೊಡಲಾಗಿದೆ. ಈಗಾಗಲೇ 70 ಕೋಟಿ ಖರ್ಚಾಗಿದೆ. ಇನ್ನು 30 ಕೋಟಿ ಜಿಲ್ಲಾಧಿಕಾರಿ ಖಾತೆಯಲ್ಲಿದೆ. ಅಗತ್ಯಕ್ಕೆ ತಕ್ಕಂತೆ ಅನುದಾನ ನೀಡಲಾಗುವುದು. 2025ರ ಡಿಸೆಂಬರ್ನೊಳಗೆ ಅನುಭವ ಮಂಟಪ ಹಾಗೂ ಜಿಲ್ಲಾಡಳಿತ ಭವನ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು. ಬೀದರ್ನಲ್ಲಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ 16 ಕೋಟಿ ಮಂಜೂರು ಮಾಡಲಾಗಿದೆ. 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಎಂಎಲ್ಸಿ ಮಾರುತಿರಾವ್ ಮೂಳೆ, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಡಿಸಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟೆ, ಸಿಇಒ ಗಿರೀಶ್ ಬೋದಲೆ ಉಪಸ್ಥಿತರಿದ್ದರು. पीछे ತುಕಡಿಗಳು ಭಾಗವಹಿಸಿವೆ. ಈ ಬಾರಿಯ ವಿಶೇಷವೆಂದರೆ ಸಂಚಾರ ಪೊಲೀಸ್, ಮಹಿಳಾ ಪೊಲೀಸ್ ಮತ್ತು ನಾಗರಿಕ ಪೊಲೀಸ್, 4ನೇ ತುಕಡಿ ಸಂಚಾರ ಪೊಲೀಸ್, 6ನೇ ತುಕಡಿ ಗೃಹರಕ್ಷಕ ದಳ ಬೀದರ್, 7ನೇ ತುಕಡಿ ಅರಣ್ಯ ಇಲಾಖೆ ಬೀದರ್, 12 ಮತ್ತು ಕೊನೆಯ ತುಕಡಿ ಯೂನಿಯನ್ ಎನ್ಸಿಸಿ ನಡೆಸಿದ್ದಾರೆ. ನಿರೀಕ್ಷಣೆಯನ್ನು ನಡೆಸಿರುವಂತಹ ಮಾನ್ಯ ಸಚಿವರು ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ. ಶಾಸಕರಿಗೆ, ಸಂಸದರಿಗೆ, ವಿದ್ಯಾರ್ಥಿನಿಯರಿಗೆ ಆದರದ ಸ್ವಾಗತ, ಸುಸ್ವಾಗತ. ಸ್ವಾತಂತ್ರ್ಯ ದಿನದ ಪಥಸಂಚಲನ ಪರೇಡ್ ಕಮಾಂಡರ್ ಶ್ರೀ ಸುನೀಲ್ ಪಿ ಕೊಡ್ಲಿ, ಡಿಎಸ್ಪಿ ಡಿಎಆರ್ ಬೀದರ್ ಅವರ ನೇತೃತ್ವ. ಮೊದಲನೇ ತುಕಡಿ ಶ್ರೀ ಭರತ್ ಎಆರ್ಎಸ್ಐ ಅವರು ಮುನ್ನಡೆಸುತ್ತಿದ್ದಾರೆ. ಡಿಆರ್ ಬೀದರ್ನ ತುಕಡಿ. 2ನೇ ತುಕಡಿ ಟಿಎಸ್ಆರ್ಪಿ ಬೀದರ್ ಶ್ರೀ ಡಿ.ಎ. ಬಿರಾದಾರ್ ಆರ್ಎಸ್ಐ ಅವರು ಮುನ್ನಡೆಸುತ್ತಿದ್ದಾರೆ. ನಾಗರಿಕ ಪೊಲೀಸ್ ಬೀದರ್ ಉಪವಿಭಾಗ ಶ್ರೀ ಸಿದ್ದಲಿಂಗ ಪಿಎಸ್ಐ ಕಿಂತಗಿ ಠಾಣೆರವರು ಮುನ್ನಡೆಸುತ್ತಿದ್ದಾರೆ.
ಸಂಚಾರ ಪೊಲೀಸ್ ಶ್ರೀ ಸಿದ್ದೇಶ್ವರ ಗೇರ್ಡೆ PSI, ಸೀನಿಯರ್ MCC ಕುಮಾರ್ ರಾಜೇಶ್ ಸೀನಿಯರ್ ಅಂಡರ್ ಆಫೀಸರ್ ಅವರು ಮುನ್ನಡೆಸುತ್ತಿದ್ದಾರೆ. ಜೂನಿಯರ್ MCC ಕುಮಾರ್ ಶ್ರೀಧರ್ ಸರ್ಜೆಂಟ್ ರವರು ತಮ್ಮ ತುಕಡಿಯನ್ನು ಮುನ್ನಡೆಸಿ ಮಾಡಿರುವಂತಹ ಎಲ್ಲ ಬಲಿದಾನಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ದಿನ ಇದ್ದು ಆತ್ಮೀಯ ಬಂಧುಗಳೇ, ಇವತ್ತು ನಾವೇನು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ, ಈ ದಿವಸ ಈ ಸ್ವಾತಂತ್ರ್ಯಕ್ಕಾಗಿ ನಮಗೆ ಬಂಧನದಿಂದ ಮುಕ್ತಿ ಮಾಡಿದಂತ ಏನು ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ, ಅವರೆಲ್ಲರಿಗೆ ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಸ್ವಾತಂತ್ರ್ಯ ತುಕ್ಕಡೆ ಸಿಕ್ಕಿಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ತ್ರಿವರ್ಣ ಧ್ವಜಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾರೆ, ಸೆರೆಮನೆ ವಾಸ ಅನುಭವಿಸಿದ್ದಾರೆ. 200 ವರ್ಷಗಳ ಪರಕೀಯ ಆಡಳಿತ, ಬ್ರಿಟಿಷರ ಆಡಳಿತ, ಈ ಒಂದು ಆಡಳಿತದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ತಮ್ಮೆಲ್ಲ ಸರ್ವಸ್ವವನ್ನು ಕಳೆದುಕೊಂಡಂತ ಏನು ಅನೇಕ ನಮ್ಮ ದೇಶದ ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ, ಅಸಂಖ್ಯಾತ ಜನ. ಅವರೆಲ್ಲರ ತ್ಯಾಗ ಬಲಿದಾನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಆತ್ಮೀಯ ಬಂಧುಗಳೇ, 1857ರಲ್ಲಿ ಏನು ಸಿಪಾಯಿ ದಂಗೆ ಆಯಿತು, ಆ ಸಿಪಾಯಿ ದಂಗೆ ಇಂದ ಸೇರಿಸಿ 1947ರವರೆಗೆ ಸುಮಾರು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದಿದ್ದಾವೆ. ಇವತ್ತು ಅನೇಕ ಜನ ನೀವು ನೋಡಿ, ಅದರಲ್ಲಿ ವಿಶೇಷವಾಗಿ ನಾನು ಪ್ರಮುಖವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಮರಿಸ್ತಾ ಇದ್ದೇನೆ. ಯಾಕೆಂದ್ರೆ ಅಹಿಂಸೆ ಮುಖಾಂತರ ವಿಶ್ವದಲ್ಲಿ ವಿನೂತನವಾಗಿ ಇವತ್ತು ಐತಿಹಾಸಿಕವಾಗಿ ಸತ್ಯ ಅಹಿಂಸೆ ಇವತ್ತು ಅದರ ಮುಖಾಂತರ ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಈ ಭಾರತ ದೇಶದ್ದು. ಇದು ಒಂದು ಜಗತ್ತಿನಲ್ಲಿ ಇತಿಹಾಸ ಅಂತ ಹೇಳಿ ನಾವೆಲ್ಲ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಈ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಸತತವಾಗಿ 1905ರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬಂಗಾಳವನ್ನು ಒಡೆಯಲು ಮುಂದಾದಾಗ ಬಂಗಭಂಗ ಚಳವಳಿ ಆಗ್ತದೆ. ಅನೇಕ ಜನ ಅದಕ್ಕಾಗಿ ತ್ಯಾಗ ಮಾಡ್ತಾರೆ. 1919ರಲ್ಲಿ ರೌಲತ್ ಕಾಯ್ದೆ, ರಾಜದ್ರೋಹದ ವಿಚಾರಣೆಗೆ ನೇಮಕವಾದ ಆಯೋಗ ವಿರೋಧಿಸಿ ಉಗ್ರವಾದಂತಹ ಒಂದು ಹೋರಾಟ ನಡೀತದೆ. ನಂತರ ಚಂಪಾರಣ್ಯ ಸತ್ಯಾಗ್ರಹ 20ರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪುನರ್ ಸಂಘಟನೆ ಮಾಡಲಾಗ್ತದೆ. 27ರಲ್ಲಿ ಭಾರತದ ಸಾಂವಿಧಾನಿಕ ಸುಧಾರಣೆಗಾಗಿ ಸೈಮನ್ ಆಯೋಗ ರಚಿಸ್ತಾರೆ. ಇದರಲ್ಲಿ ಭಾರತಕ್ಕೆ ಸ್ಥಾನವಿರಲಿಲ್ಲ. ಇದರ ವಿರುದ್ಧ ಇವತ್ತೊಂದಿನ ಕಾಂಗ್ರೆಸ್ ಕಡೆಯಿಂದ ಹೋರಾಟ ನಡೀತದೆ. 29ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕು ಅಂತ ಹೇಳಿ ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರೂಜಿಯವರ ಅಧ್ಯಕ್ಷತೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗ್ತದೆ. 30ರಲ್ಲಿ 17ರಿಂದ ಏಪ್ರಿಲ್ 6ರವರೆಗೆ ಅಹಮದಾಬಾದ್ನಿಂದ ದಾಂಡಿಯವರೆಗೆ 400 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ. ಕಾನೂನು ಭಂಗ ಚಳವಳಿ ಆಗ್ತದೆ. ನಂತರ ಅತ್ಯಂತ ಐತಿಹಾಸಿಕವಾದಂತಹ ಘಟ್ಟ 47ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷರೇ ಭಾರತ ತೊಲಗಿ ಅಂತ ಹೇಳಿ ಘೋಷಣೆ ಕೂಗಿ ದೇಶವ್ಯಾಪಿ ಚಲೆ ಜಾವ್ ಚಳವಳಿ ಆಗ್ತದೆ, ಉಗ್ರ ಸ್ವರೂಪ ಪಡೀತದೆ. ಅದಾದ್ಮೇಲೆ ನಮಗೆ 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ,
ಈ ರಾಷ್ಟ್ರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಇವತ್ತು ನೋಡಿ ಅನೇಕ ಜನ ಇವತ್ತು ಗೋಪಾಲ್ ಕೃಷ್ಣ ಗೋಖಲೆ ಅವರಿಗೆ ಇಟ್ಕೊಂಡು ಇವತ್ತು ಅರವಿಂದ್ ಘೋಷ್ರವರು, ಬಾಲ್ ಗಂಗಾಧರ್ ತಿಲಕ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ವಲ್ಲಭಾಯಿ ಪಟೇಲ್ ರವರು, ಹೀಗೆ ಸುಮಾರು ಜನ, ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು, ಇವತ್ತೇನು ಎಲ್ಲಾ ಸಮುದಾಯದವರು, ಇವತ್ತು ಸರೋಜಿನಿ ಮಹಿಷಿ ಅವರು, ಹೀಗೆ ಸುಮಾರು ಜನ, ಭಗತ್ ಸಿಂಗ್ ರವರು, ಇವತ್ತೇನು ಚಂದ್ರಶೇಖರ್ ಆಜಾದ್ ರವರು, ಸುಖದೇವ್ ರವರು, ಹೀಗೆ ಹೇಳ್ತಾ ಹೋದ್ರೆ ಮಂಗಲ್ ಪಾಂಡೆ ಅವರು, ಸುಮಾರು ನೂರಾರು ಸಾವಿರಾರು ಅಸಂಖ್ಯಾತ ಜನ, ಅವ್ರ ಹೆಸರು ಯಾರು ಇವತ್ತು ನಾವು ಕೇಳಲಿಕ್ಕಿಲ್ಲ. ಜಲಿಯಾನ್ವಾಲಾ ಭಾಗದಂತ ಹತ್ಯಾಕಾಂಡ ಆಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಅನೇಕ ನಮ್ಮ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೀವು ನಮಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಬೀದರ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಸಚಿವ ಖಂಡ್ರೆ, ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಕೊರತೆ ಇದೆ, ಒತ್ತುವರಿ ಮಾಡಿರೋದು ಕುರಿತಾಗಿ ಎಲ್ಲಾದರೂ ದಾಖಲೆ ಇದ್ರೆ ತೋರಿಸಲಿ. ಅರಣ್ಯ ಪ್ರದೇಶ ಸಂರಕ್ಷಣೆ ಮಾಡುವುದು ನನ್ನ ಕರ್ತವ್ಯ, ಇದು ಅರಣ್ಯ ಭೂಮಿ ಇಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. 2018ರಲ್ಲಿ ವಿಜಯ್ ಭಾಸ್ಕರ್ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರದ ಪರಿಸರ ಸಚಿವರಾಗಿದ್ದ ಭೂಪೇಂದ್ರ ಯಾದವ್ ಅವರಿಗೆ ಪತ್ರ ಬರೆದಿದ್ದಾರೆ. ಜಮೀನು ಮಾರಾಟ ಮಾಡಲು ಅನುಮತಿ ನೀಡುವಂತೆ ಪತ್ರ ಬರೆದಿದ್ರು. ಅದು ಫಾರೆಸ್ಟ್ ಜಮೀನು ಇಲ್ಲ ಅಂದ್ರೆ ಪತ್ರ ವ್ಯವಹಾರ ಯಾಕೆ ಮಾಡಿದ್ರು? ಅದು ಸರ್ಕಾರದ ಜಮೀನು, 7 ಕೋಟಿ ಕನ್ನಡಿಗರ ಜಮೀನು. ಆ ಜಾಗದಲ್ಲಿ ಈಶ್ವರ್ ಖಂಡ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟುತ್ತಿದ್ದಾರೆ. ಅರಣ್ಯ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಏನಾದರೂ ಬೇರೆ ಬಿಲ್ಡರ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಸಿಟಿಯಲ್ಲಿ ಇನ್ನೊಂದು ಲಾಲ್ಬಾಗ್ ಮಾಡ್ತೀವಿ. ಆ ಜಾಗದ ಕುರಿತು ನನಗೇನು ಮಾಹಿತಿ ಇರಲಿಲ್ಲ. ಪರಿಸರ ಪ್ರೇಮಿಗಳ ದೂರು ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ತನಿಖೆ ಮಾಡಿದ್ದೇವೆ. ಕುಮಾರಸ್ವಾಮಿ ಹತ್ತಿರ ದಾಖಲೆ ಇದ್ರೆ ತೋರಿಸಲಿ ಎಂದ ಖಂಡ್ರೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸವಾಲಿಸದೆ ಸಚಿವ ಖಂಡ್ರೆ. ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ತಾವು ಕೇಳಬಹುದು. ಇವತ್ತು ಶರಾವತಿಯಲ್ಲಿ 1950-60ರ ದಶಕದಲ್ಲಿ ಸಾವಿರಾರು ಎಕರೆ ಭೂಮಿ ಇವತ್ತು ಭೂಸ್ವಾಧೀನ ಅಂದರೆ ಮಾಡಿಕೊಂಡು ರೈತರಿಗೆ ಇವತ್ತು ಪುನರ್ವಸತಿ ಅರಣ್ಯ ಇಲಾಖೆ ಜಮೀನಲ್ಲಿ ಮಾಡಿದ್ದಾರೆ. ಇದು 80ರ ಪೂರ್ವದಲ್ಲಿ, ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ. ಆ ಜಮೀನು ಏನು ನಾವು ರೈತರಿಗೆ ಕೊಟ್ಟಿದ್ದೇವೆ, ಪುನರ್ವಸತಿ ಮಾಡಿಸಿದ್ದೇವೆ, ಆ ಜಮೀನು ಡಿನೋಟಿಫೈ ಮಾಡಿಲ್ಲ ಅಂತ ಅವ್ರ ಹೆಸರು ಆಗಿಲ್ಲ. ಇದೇ ನಮ್ಮ ಸರ್ಕಾರ 2013-18ರ ಒಳಗಾಗಿ ಈ ಜಮೀನು ನಾವೇ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಈ ಜಮೀನಿಗೆ ಪುನರ್ವಸತಿ ಕೊಟ್ಟಿದ್ದಿದೆ ಕಂದಾಯ ಇಲಾಖೆ ವತಿಯಿಂದ. ಇದನ್ನು ಮಾಡಬೇಕು ಅಂತೇಳಿ ಡಿನೋಟಿಫೈ ಮಾಡಬೇಕು, ಡಿರಿಸರ್ವ್ ಮಾಡಬೇಕು ಅಂತೇಳಿ ಅವರೊಂದು ತೀರ್ಮಾನವನ್ನು ಮಾಡ್ತಾರೆ. ನಾವು ಮಾಡ್ತೀವಿ, ಡಿರಿಸರ್ವ್ ಮಾಡ್ತೀವಿ. ಯಾರೋ ಒಬ್ಬರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ರಾಜ್ಯ ಸರ್ಕಾರ ಮಾಡಿದ್ದಂಥದ್ದು ಕ್ವ್ಯಾಶ್ ಮಾಡ್ತು. ರಾಜ್ಯ ಸರ್ಕಾರ ಕ್ವ್ಯಾಶ್ ಉದ್ದೇಶ ಏನು ಅಂದರೆ 80ರ ಕಾಯ್ದೆ ನಂತರ ನೀವು ಡಿನೋಟಿಫೈ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗಬೇಕು. ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತರದೆ 1 ಇಂಚು ಫಾರೆಸ್ಟ್ ಜಮೀನು ಡಿನೋಟಿಫೈ ಮಾಡಲಿಕ್ಕೆ ಅಧಿಕಾರ ಯಾರಿಗೂ ಇಲ್ಲ. ಈಗ ನಾನು ಮಂತ್ರಿ ಆಗಿದ್ದ ಮೇಲೆ 50-60ರ ದಶಕದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರೇನಿದ್ದಾರೆ ಅವರಿಗಾಗಿ ಈ ಜಮೀನು ಡಿನೋಟಿಫೈ ಮಾಡಲಿಕ್ಕೆ ಪರವಾನಗಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ನಾನು ಹಾಕಿಸಿದ್ದೇನೆ. ಈ ವಿಚಾರ HMT ಅವರು ಮಾನ್ಯ ಕುಮಾರಸ್ವಾಮಿ ಅವರಿಗೆ ತಿಳಿಸಬೇಕಾಗಿತ್ತು. ಅವರೇನಿದು ಅರಣ್ಯ ಭೂಮಿ ಇಲ್ಲ ಅಂತ ಹೇಳ್ತಾರೆ. 2018ರಲ್ಲಿ ವಿಜಯ್ ಭಾಸ್ಕರ್ ಮುಖ್ಯ ಕಾರ್ಯದರ್ಶಿ ಇದ್ದಾಗ ಒಂದು ಪತ್ರ ಬರೀತಾರೆ. ವಿಜಯ್ ಭಾಸ್ಕರ್ ಅವರು ಕೇಂದ್ರದ ಹವಾಮಾನ ಬದಲಾವಣೆ ಇಲಾಖೆ, ನಮ್ಮದು ಹವಾಮಾನ ಬದಲಾವಣೆ, ಅರಣ್ಯ ಇಲಾಖೆ, ಪರಿಸರ ಇಲಾಖೆ, ಈಗ ಭೂಪೇಂದ್ರ ಯಾದವ್ ಮಂತ್ರಿ ಇದ್ದಾರೆ. ಅವರಿಗೆ ಪತ್ರ ಬರೀತಾರೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು. HMT ಅವರು ನಮಗೆ ನಿರಾಕ್ಷೇಪಣಾ ಪತ್ರ ಕೇಳ್ತಾ ಇದ್ದಾರೆ ಮಾರಾಟ ಮಾಡಲಿಕ್ಕೆ, ಅದಕ್ಕೆ ಅನುಮತಿ ಕೊಡೋದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರ, ಇದೇ ಕೇಂದ್ರ ಸರ್ಕಾರ, ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಇದೆ, ಇವರೇ ನಮಗೆ ಒಂದು ಪತ್ರ ಬರೀತಾರೆ. ಇದು ಕೊಡಲಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾಗಿ. ಇದು ನೀವು ಕಾನೂನು ಪ್ರಕಾರ ರಾಜ್ಯ ಸರ್ಕಾರದ ವತಿಯಿಂದ ಪ್ರಸ್ತಾವನೆ ಬರಬೇಕು. ಪರ್ಯಾಯ ಅರಣ್ಯೀಕರಣಕ್ಕೆ, ಅರಣ್ಯ ತಿರುವಳಿ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತೀವಿ ಅದಕ್ಕೆ, ಅರಣ್ಯ ತಿರುವಳಿಗೆ ನೀವು ಪ್ರಸ್ತಾವನೆ ಸಲ್ಲಿಸಿ ಸರ್ವೋಚ್ಚ ನ್ಯಾಯಾಲಯದ ಪರವಾನಗಿ ತಗೋಬೇಕಾಗ್ತದೆ ಅಂತೇಳಿ ಹೇಳಿ ತಿರಸ್ಕಾರ ಮಾಡಿ ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆನೇ ನಮಗೆ ಒಂದು ಪತ್ರ ಬರೆದಿದೆ. ಆ ಪತ್ರ ತೋರಿಸ್ದೆ ನಾನು ಮೊನ್ನಿನ ಮಾಧ್ಯಮ ಗೋಷ್ಠಿಯಲ್ಲಿ. ಆ ಪತ್ರ ಬಂದ ಮೇಲೆ
ದುರದೃಷ್ಟವಶಾತ್ 2020ರಲ್ಲಿ ಹಿಂದಿನ ಸರ್ಕಾರದಲ್ಲಿ ನಮ್ಮ ಇಲಾಖೆಯವರು ಇವತ್ತು ಸಚಿವ ಸಂಪುಟದ ಪರವಾನಗಿ ಇಲ್ಲದೆ ಇವತ್ತು ಅವರೊಂದು ಅಯ್ಯೆ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಏನು ಅಂದರೆ ಇದು ಫಾರೆಸ್ಟ್ ಕ್ಯಾರೆಕ್ಟರ್ ಕಳ್ಕೊಂಡ್ಬಿಟ್ಟಿದೆ. 1901ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ ಮೈಸೂರು. ಆ ಗೆಜೆಟ್ ನೋಟಿಫಿಕೇಷನಲ್ಲಿ ರಾಜ್ಯ ಅರಣ್ಯ ಅಂತೇಳಿ ಅಧಿಸೂಚನೆ ಆಗ್ತದೆ. 1963ರಿಂದ 65ರಲ್ಲಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಯವರು HMTಗೆ ದಾನದ ರೂಪದಲ್ಲಿ ಅಪ್ಸೆಟ್ ಪ್ರೈಸ್ ಅಂತ 77,000 ರೂಪಾಯಿಗೆ ಇದನ್ನು ಕೊಡ್ತಾರೆ. ಇದು 443 ಎಕರೆ ಭೂಮಿ. ಈ ಭೂಮಿ ಕೊಟ್ಟ ಮೇಲೆ 1997ರಿಂದ 2006ರವರೆಗೆ HMTಯವರು ಇವತ್ತು ಅವರ ಏನೊಂದು ನಿಮ್ಮ ಕೈಗಾರಿಕೆ ಇದೆ, ಆ ಕೈಗಾರಿಕೆ ನಷ್ಟದಲ್ಲಿದೆ ಅಂತೇಳಿ ಹೇಳಿ ನಮ್ಮ ಇಲಾಖೆಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ವಿಜಯ ಭಾಸ್ಕರ್ ಇದ್ದಾಗ ಒಂದು ಪತ್ರ ಬರೀತಾರೆ, ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ. ಹಿಂದೇನೂ ಆ ಒಂದು ಅವಧಿಯಲ್ಲಿ 1997ರಿಂದ 2006ನೇ ಇಸ್ವಿಯವರೆಗೆ 41 ಸಂಸ್ಥೆಗಳಿಗೆ, ಅದರಲ್ಲಿ ಇಸ್ರೋ ಇದೆ, ವಿಜಯ ಬ್ಯಾಂಕ್ ಇದೆ, ಅದರಲ್ಲಿ ಅನೇಕ ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳಿದ್ದಾವೆ. ಅದರ ಜೊತೆಯಲ್ಲಿ ಖಾಸಗಿ ಬಿಲ್ಡರ್ಸ್, ಇವತ್ತು ಬ್ರಿಗೇಡ್ ಬಿಲ್ಡರ್ ಇದೆ, ಇನ್ನು ಅನೇಕ ಬಿಲ್ಡರ್ಗಳಿಗೆ ಇವರು ಈ ಒಂದು ಜಮೀನನ್ನು ಮಾರಾಟ ಮಾಡ್ತಾರೆ. ಈ ಜಮೀನು ಮಾರಾಟ ಮಾಡಿ 313 ಕೋಟಿ ರೂಪಾಯಿ HMTಯವರು ಈ ಜಮೀನು ಮಾರಾಟ ಮಾಡಿ ತಗೋತಾರೆ. 160 ಎಕರೆ ಮಾರಾಟ ಮಾಡಿದ್ದಾರೆ. 160 ಎಕರೆ ಮಾರಾಟ ಮಾಡಿ 313 ಕೋಟಿ ರೂಪಾಯಿ ಇವತ್ತು ಇದರದು ಹಣ ತಗೋತಾರೆ HMTಯವರು. ಅದು ಅರಣ್ಯ ಭೂಮಿ, ಅರಣ್ಯ ಭೂಮಿ. ಅದು ಅರಣ್ಯ ಭೂಮಿ ಇವತ್ತು ಕೇಂದ್ರ ಸರ್ಕಾರದ ಕಾಯ್ದೆ, ಏನು ಇಂದಿರಾ ಗಾಂಧಿಯವರು 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಮಾಡಿದ್ದಾರೆ. ಈ ಕಾಯ್ದೆ ಅನುಸಾರ ಮತ್ತು ಕಾಲಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಸಾರ ಈ ಭೂಮಿ ಅರಣ್ಯ ಭೂಮಿ ಯಾವತ್ತೇ ಆಗಿರ್ಬೋದು, ಒಂದು ಸಲ ಆಗಿದ್ದರೆ ದಾನ ಕೊಡಲಿಕ್ಕೂ ಬರೋದಿಲ್ಲ, ಮಾರಾಟ ಮಾಡಲಿಕ್ಕೂ ಬರೋದಿಲ್ಲ. ಈ ಭೂಮಿ ಅರಣ್ಯ ಅಂತೆ ಇದು ಇರುತ್ತದೆ. ಹೀಗಾಗಿ ಇವರೇನು ಈ ರೀತಿ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ ಮಾರಾಟ ಮಾಡಿದ್ದಾರೆ. ರಕ್ತದಾನ ಮಾಡುವುದರಿಂದ ಅಗತ್ಯವಿರುವ ಜನರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ವೆಟನರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ KC ವೀರಣ್ಣ ಅವರು ಹೇಳಿದರು. ವಿಶ್ವವಿದ್ಯಾಲಯದಲ್ಲಿ ಆಗಸ್ಟ್ 15ರಂದು ರೋಟರಿ ಕ್ಲಬ್ ಬೀದರ್ ಹಾಗೂ ವಿಶ್ವವಿದ್ಯಾಲಯದ NSS ವಿಂಗ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ರೀತಿಯ ಶಿಬಿರಗಳನ್ನು ಆರೋಗ್ಯ ಇಲಾಖೆ, ರೋಟರಿ ಕ್ಲಬ್ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದ್ದು, ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಬ್ಲಡ್ ಟೈಪ್ ಯೋಜನೆ ಮಾಡಲಾಗಿದ್ದು, ಜನರಿಗೆ ಬೇಕಾದ ಅಗತ್ಯ ಗುಂಪಿನ ರಕ್ತ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗಿ ರಕ್ತದಾನ ಮಾಡುತ್ತಾರೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರು, ಸದಸ್ಯರು, ಮಹಾವಿದ್ಯಾಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿವಸ ನಮ್ಮ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ, ಸಡಗರ ಸಂಭ್ರಮಗಳಿಂದ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ನಿಮಿತ್ತ ನಾವು ಬೀದರ್ನ ರೋಟರಿ ಕ್ಲಬ್ಬಿನ ವತಿಯಿಂದ 2 ಮುಖ್ಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಎರಡನೇದಾಗಿ ಈ ಒಂದು ರಕ್ತದಾನ ಶಿಬಿರ. ಈ 2 ಕಾರ್ಯಕ್ರಮಗಳನ್ನು ನಾವು ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡಿದ್ದೀವಿ.
ತಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ರಕ್ಷಣಾ ಇಲಾಖೆಯು ಈ ವರ್ಷ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಲಿಕ್ಕೆ ಯೋಜನೆ ರೂಪಿಸಿದೆ. ಅದರಲ್ಲೂ ವಿಶೇಷವಾಗಿ ಒಬ್ಬರು ಅವರ ತಾಯಿಯ ಹೆಸರಲ್ಲಿ ಸಸಿ ನೆಡುವ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಈ ನಿಮಿತ್ತ ನಾವು ಈ ಕಾರ್ಯಕ್ರಮವನ್ನು ಮಾಡಿರೋದು ತುಂಬ ಸಂತಸ ಅನಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ದಾನ, ಅದು ರಕ್ತದಾನ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ರಕ್ತದಾನ ಅನೇಕ ನಮ್ಮ ಸಾರ್ವಜನಿಕರ ಜೀವವನ್ನು ಉಳಿಸಲಿಕ್ಕೆ ಸಾಕಷ್ಟು ಸಹಕಾರಿಯಾಗಲಿದೆ. ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಹಲವಾರು ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾಲಯದ, ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಹಲವು ಸಂಘ ಸಂಸ್ಥೆಗಳು, ಈ ದಿವಸ ನಾವು ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ಮಾಡ್ತಾಯಿದ್ದೀವಿ. ಅದೇ ಥರ ರೆಡ್ ಕ್ರಾಸ್ ಸಂಸ್ಥೆಯಿಂದ ಮತ್ತು ನಮ್ಮ ಕುಟುಂಬ ಕಲ್ಯಾಣ ಇಲಾಖೆಯ ವತಿಯ ಸಂಯೋಗದೊಂದಿಗೆ ಸಾಕಷ್ಟು ಶಿಬಿರಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ದಿವಸ ಭಾಳ ವಿಶೇಷವಾಗಿದ್ದಂದರೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, AGM ಮತ್ತು ಎಲ್ಲ ಈ ಒಂದು ಸದಸ್ಯರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿದ್ದಾರೆ. ತುಂಬ ಸಂತಸದ ವಿಷಯ. ಮತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ಇನ್ನೊಂದು ವಿಶೇಷ ಇದೆ ನಮ್ಮ ಮಹಾವಿದ್ಯಾಲಯದ್ದು. ನಮ್ಮ ಮಹಾವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳ ಬ್ಲಡ್ ಟೈಪಿಂಗ್ ಮಾಡಿದ್ದೀವಿ ನಾವು. ಆ ಬ್ಲಡ್ ಟೈಪಿಂಗ್ ಮಾಡಿ ಈ ಶಿಬಿರದ ಜೊತೆಗೆ ಯಾರಿಗೆ ಎಮರ್ಜೆನ್ಸಿ ಇರುತ್ತೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂಥವರು ನೇರವಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳನ್ನು, ನಮ್ಮ ಡೀನರವನ್ನ ಸಂಪರ್ಕ ಮಾಡ್ತಾರೆ. ಆ ಒಂದು ಬ್ಲಡ್ ಟೈಪಿಂಗ್ ಅಂದರೆ ಯಾರಿಗೆ ಯಾವ ಗ್ರೂಪಿನ ರಕ್ತ ಬೇಕು ಅಂತ ಅಂದಾಗ ಆ ರಕ್ತದ ನಮ್ಮ ವಿದ್ಯಾರ್ಥಿಗಳು ಏನು ಐಡೆಂಟಿಫೈ ಮಾಡಿರುತ್ತೆ ಅವರು ಹೋಗಿ ರಕ್ತದಾನವನ್ನು ಮಾಡಿ ಬರ್ತಾರೆ. ಇದು ಬಹಳ ಅನುಕೂಲ ಆಗುತ್ತೆ. ಈಗ ನಾವು ರಕ್ತದಾನ ಶಿಬಿರಕ್ಕಿಂತ ಇದು ಎಮರ್ಜೆನ್ಸಿಯಲ್ಲಿ, ತುರ್ತು ಸಂದರ್ಭದಲ್ಲಿ ಬಹಳ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಈ ದಿವಸ ಈ ಶಿಬಿರದಲ್ಲಿ ಸುಮಾರು 27 ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ರಕ್ತದಾನವನ್ನು ಮಾಡಲಿಕ್ಕೆ ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ವಿಶ್ವವಿದ್ಯಾಲಯದ ಪರವಾಗಿ ಒಂದು ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈಜೋಡಿಸಿರ್ತಕ್ಕಂಥ ನಮ್ಮ ರೋಟರಿ ಕ್ಲಬ್ ಬೀದರ್ ಅವರಿಗೆ ಎಲ್ಲರಿಗೂ ಸಹ ನಾನು ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಧ್ವಜಾರೋಹಣ ಮಾಡಿದ ನಂತರ ಅತ್ಯಂತವಾಗಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಇನ್ನೊಂದು ರಕ್ತದಾನ ಶಿಬಿರ, ಅದು ರೋಟರಿ ಕ್ಲಬ್ ಅವರು ನಮ್ಮದು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಅರ್ಥಪೂರ್ಣವಾಗಿ ಅವರು ಆಚರಿಸಿಕೊಂಡು ಬಂದಿದ್ದರ ಜೊತೆಗೆ ಸುಮಾರಾಗಿ ನಮ್ಮಲ್ಲಿ 28 ವಿದ್ಯಾರ್ಥಿಗಳು, ಅನೇಕ ಪ್ರಾಧ್ಯಾಪಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅವರ ರೋಟರಿ ಕ್ಲಬ್ದ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸುರೇಶ್ ಪಾಟೀಲ್ ಸರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚನ್ಸೆಟ್ಟಿ ಸರ್ ಅವರಿಗೆ ಹಾರ್ದಿಕ ಒಂದು ಅಭಿನಂದನೆಗಳು ಸಲ್ಲಿಸುತ್ತಾ, ನಮ್ಮ ವಿಶ್ವವಿದ್ಯಾಲಯದ ಪ್ರತಿಯೊಂದು ಆಗು ಹೋಗುಗಳ ಒಂದು ಸಹಕಾರ ಅಭಿವೃದ್ಧಿಯ ಸಲುವಾಗಿ ಅವ್ರ ಜೊತೆ ಸಹಕಾರ ನಾವು ಬೀದರ್ ಜನತೆಯದು ತೆಗೆದುಕೊಳ್ತಾ ಅವರಿಗೆ ಮತ್ತೊಂದು ಸಲ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಮೂಲಕ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ನಾನು ಈ ವಿಶ್ವವಿದ್ಯಾಲಯದ ಕುಲಪತಿಯಾದ ಗೌರವಾನ್ವಿತ ವೀರಣ್ಣ ಪಾಟೀಲ್ ಸರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ಅವರು ತಮ್ಮ ಸಿಬ್ಬಂದಿ ಹಾಗೂ ಇನ್ನಿತರ ಎಲ್ಲ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ನಮಗೆ ಆಹ್ವಾನ ಮಾಡಿ ಧ್ವಜಾರೋಹಣೆಯಲ್ಲಿ ಪಾಲ್ಗೊಳ್ಳಲು ಅನುಮತಿ ಕೊಟ್ಟಿದ್ದಕ್ಕೆ ಹಾಗೂ ಅವರದೇ ಆದ ಆವರಣದಲ್ಲಿ, ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮಗೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲು ಅನುಮತಿ ಕೊಟ್ಟಿದ್ದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದನ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವು ಸಸಿ ನೆಡುವ ಮೂಲಕ ಈಗಾಗಲೇ ಹೇಳಿದ್ದಾರೆ, ಹರ್ ಘರ್ ತಿರಂಗ, ಹಾಗೆ ಪ್ರತಿ ನಮ್ಮ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡಬೇಕಂತೇಳಿ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಅದೇ ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಸಸಿ ನೆಡುವ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ಅದಲ್ಲದೆ ಎಷ್ಟೋ ಜನ ಸಾಕಷ್ಟು ತಮ್ಮ ಅಮೂಲ್ಯ ಪ್ರಾಣಗಳನ್ನು ಕಳ್ಕೊತಾರೆ. ಅವರಿಗೆ ದಿಢೀರ್ನೇ ಬೇಕಾದಾಗ, ಅವಶ್ಯಕತೆ ಇದ್ದಾಗ ರಕ್ತ ಸಿಗೋದಿಲ್ಲ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಒಂದು ರೆಡ್ ಕ್ರಾಸ್, ನಮ್ಮ ಬೀದರ್ ಬ್ರಿಮ್ಸ್ನ ಬ್ಲಡ್ ಬ್ಯಾಂಕ್ನ ಸಹಯೋಗದೊಂದಿಗೆ, ಆಮೇಲೆ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿ ಹಾಗೂ ಅವರ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಇವತ್ತು ಅವ್ರದ್ದೇ ಆದ NSS ಕೋಆರ್ಡಿನೇಟರ್ ಆದಂಥ ಶ್ರೀ ಚನ್ನಪ್ಪಗೌಡ ಸರ್ ಅವರ ಸಹಕಾರದೊಂದಿಗೆ ಇವತ್ತು ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ. ದಿನಾಚರಣೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ದೇಶಾದ್ಯಂತ ಸ್ವತಂತ್ರ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬೀದರ್ನಲ್ಲಿ ಇನ್ನೂ ಒಂದಿಷ್ಟು ವಿಶಿಷ್ಟವಾಗಿ ಈ ಜಗತ್ತಿನ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಒಂದು. ಸೇವೆಯೇ ಮೊದಲ ಮತ್ತು ಕೊನೆಯ ಧ್ಯೇಯವಾಗಿಟ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ.
ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರೂ ನೆಚ್ಚಿನ ಈ ನಾಡಿನ ಶ್ರೇಷ್ಠ ಚಿಂತಕರೊಬ್ಬರಾಗಿರುವಂಥ ಇಲ್ಲಿನ ಕುಲಪತಿಗಳಂತ ಡಾಕ್ಟರ್ ಕೆ ಸಿ ವೀರಣ್ಣ ಸರ್ಗೆ ವಿಶೇಷವಾದ ವಂದನೆಗಳನ್ನು ನಾನು ರೋಟರಿ ಕ್ಲಬ್ ಸಂಸ್ಥೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ರೋಟರಿ ಸಂಸ್ಥೆ ಇವತ್ತು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದಿಷ್ಟು ಕಾರ್ಯಕ್ರಮ ಮಾಡಬೇಕಂದಾಗ ಬೆಳಿಗ್ಗೆ ನಮ್ಮ ರೋಟರಿ ಸರ್ಕಲ್ನಲ್ಲಿ ಧ್ವಜಾರೋಹಣದೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮ ಆರಂಭವಾಗಿದೆ. ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿಂತ ಸೋಮಶೇಖರ್ ಪಾಟೀಲ್ ಅವರು ಮತ್ತು ಕಾರ್ಯದರ್ಶಿಯಂತ ಕೃಪಾ ಸಿಂಧು ಪಾಟೀಲ್ ಅವರ ಒಂದು 10-15 ದಿವಸ ಒಂದು ಕನಸು ಏನಾರು ಮಾಡ್ಕೊಂಡು ಈ ಸಲ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತೇಳಿ ಈ ರೋಟರಿ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಕೊಂಡಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿದರು ಸ್ನೇಹಿತ ಚನ್ನಪ್ಪ ಗೌಡರು. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಂತ ಬಸವ ಬತ್ಮೂರಿಗೆ ಎಲ್ಲರಿಗೂ ಸೇರ್ಕೊಂಡು ಈ ಕಾರ್ಯವನ್ನು ಆರಂಭ ಮಾಡಬೇಕಂದಾಗ ಇವತ್ತು ಈ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ಅಂತ ಇಟ್ಕೊಂಡು ಇವತ್ತು ಸಸಿ ನಡೆಯುವ ಕಾರ್ಯಕ್ರಮ ಇರ್ಬೋದು ಮತ್ತು ಮನುಷ್ಯನಿಗೆ ಬಹಳ ಅತ್ಯುತ್ತಮ ಎಲ್ಲ ದಾನಗಳಲ್ಲೂ ಶ್ರೇಷ್ಠ ದಾನ ನಾವು ರಕ್ತದಾನ ಅಂತ ಕರಿತೀವಿ. ಹೀಗಾಗಿ ಇಲ್ಲಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ನಿಜವಾಗಲೂ ಭಾಳ ಸಂತೋಷ ವಿಚಾರ. ಪ್ರಭುದೇವ್ ಅಂತ 3ನೇ ವರ್ಷದ ವಿದ್ಯಾರ್ಥಿ. ರಕ್ತದಾನ ರೆಗ್ಯುಲರಾಗಿ ಮಾಡ್ತಾ ಬಂದಿದ್ದೀನಿ. ಒಂದು 2-3 ಇಯರ್ಸ್ ಆಯಿತು ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ನನಗೇನೆಂದರೆ ನನ್ನ ರಕ್ತದಾನ ಮಾಡೋದರಿಂದ ಒಂದು 3 ಜೀವ ಉಳಿಸ್ಬೋದನ್ನೋ ಒಂದು ಆಸೆ ಐತಲ್ಲ, ಹಂಗಾಗಿ ರಕ್ತದಾನ ಮಾಡಬೇಕು ನಾನು ಮಾಡ್ತೀನಿ. ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮಾಡೋಂಥ ರೆಗ್ಯುಲರಾಗಿ ಹೇಳ್ತಿರ್ತೀನಿ. ಹಾಗಾಗಿ ತುಂಬ ಖುಷಿ ಆಗುತ್ತೆ ನಮ್ಮಿಂದ ಒಂದು 3 ಜೀವ ಉಳಿದು ಅಂದರೆ. ಫಿಸಿಕಲ್ ಎಜುಕೇಷನ್, NSS, ರೋಟರಿ ಕ್ಲಬ್ ಮತ್ತು ಬ್ರಿಮ್ಸ್ ಇವುಗಳ ಸಹಯೋಗದಲ್ಲಿ ಆಚರಿಸಲಾಗಿತ್ತು. ಎಲ್ಲ ರಕ್ತದಾನ ನೀಡಿದ ಎಲ್ಲ ಸಿಬ್ಬಂದಿಗಳಿಗೆ 27 ವಿದ್ಯಾರ್ಥಿಗಳು ಹಾಗೂ 7 ಜನ ಸಿಬ್ಬಂದಿಗಳಿಗೆ ವಿಶ್ವವಿದ್ಯಾಲಯ ಹಾರ್ದಿಕವಾಗಿ ಅಭಿನಂದಿಸುತ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಜರುಗುತ್ತಿರುತ್ತವೆ. ಮಾನ್ಯ ಡೀನ್ರವರಿಗೆ ಹಾಗೂ ಮಾನ್ಯ DSW ರವರಿಗೆ ಈ ಒಂದು ಅವಕಾಶಕ್ಕಾಗಿ NSS ಘಟಕವು ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಜಯಂತಿ ಉತ್ಸವ ಪ್ರಯುಕ್ತ ಹಣ್ಮುಪಾಜಿ ಗೆಳೆಯರ ಬಳಗದಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ 77 ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಮಾತನಾಡಿ, ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು, ಅಪಘಾತದ ಗಾಯಾಳುಗಳು ಮೃತಪಡುತ್ತಿದ್ದಾರೆ. ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತ್ಯಗತ್ಯವಾಗಿದ್ದು, ಇಂದು ಚಿತ್ರನಟ ಹಣ್ಮುಪ್ಪಾಜಿ ಅವರು ಬೀದರ್ ಜಿಲ್ಲೆಯಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ರಮಗಳು ಐತಿಹಾಸಿಕ ಕಾರ್ಯಕ್ರಮಗಳಾಗಿವೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಮಾತನಾಡಿ, ರಕ್ತ ಯಾವುದೋ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಿಗುವ ವಸ್ತುವಲ್ಲ, ಮನುಷ್ಯರ ದೇಹದಲ್ಲಿ ಉತ್ಪತ್ತಿಯಾಗುವ ಸಂಪನ್ಮೂಲವಾಗಿದೆ. ಇಂದಿನ ದಿನಗಳಲ್ಲಿ ರಕ್ತದ ಅಗತ್ಯ ಹೆಚ್ಚಿದ್ದು, ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಹಾಗೂ ಕಡಿಮೆ ರಕ್ತ ಇರುವ ರೋಗಿಗಳಿಗೆ ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚೆಚ್ಚು ರಕ್ತದಾನ ಶಿಬಿರಗಳು ನಡೆಯಬೇಕು ಎಂದರು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಮಹೇಶ್ ಬಿರದರ್ ಮಾತನಾಡಿ, ರಕ್ತದಾನಕ್ಕೆ ಯುವಕರು ಮುಂದಾಗಬೇಕು. ಮನುಷ್ಯನ ವಯಸ್ಸು ರಕ್ತದ ಶುದ್ಧತೆಯು ಮನದಂಡವಾಗಿದ್ದು, ವಯೋವೃದ್ಧರ ದೇಹದಿಂದ ರಕ್ತವನ್ನು ಪಡೆದರೂ ಸಹ ಹೆಚ್ಚು ಪ್ರಯೋಜನಕ್ಕೆ ಬರುವುದಿಲ್ಲ. ಅಷ್ಟಕ್ಕೂ ವಯೋವೃದ್ಧರ ದೇಹದಲ್ಲಿ ಆದಾಗಲೇ ರಕ್ತ ಸಂಬಂಧಿ ಕಾಯಿಲೆಗಳು ಸಾಮಾನ್ಯವಾಗಿ ತಗುಲುತ್ತಿರುವ, ಹೀಗಾಗಿ ಅವರಲ್ಲಿ ರಕ್ತದ ಉತ್ಪಾದನಾ ಸಾಮರ್ಥ್ಯವೂ ಕೂಡ ಕಡಿಮೆಯಾಗಿರುತ್ತದೆ. ಇದರಿಂದ ರೋಗಿಯ ದೇಹಕ್ಕೆ ಹಾಕಲು ಅಷ್ಟೊಂದು ಸೂಕ್ತವಾಗಿರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಮುಂದಾಗುವಂತೆ ಕರೆ ನೀಡಿದರು. ಸರ್ ಒಂದು ಸೈಡ್ ಸರ್ ಇಲ್ಲಿ ನೋಡಿ. ಲಿಂಗಾಯತ ಸೇವಾದಳ ಅಧ್ಯಕ್ಷರಾಗಿರುವಂತ ಸಹೋದರ ಅಭಿಷೇಕ್ ಪ್ರಯುಕ್ತ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಅದೇ ರೀತಿಯಾಗಿ ಇಂದಿನ ರಕ್ತದಾನದ ಶಿಬಿರಕ ಉದ್ಘಾಟನೆ ಮಾಡಿ ಆವರಿಸಿದ ಶ್ರೀ ಅಮೃತರಾವ್ ಚಿಮ್ಕೋಡೆ ಅಧ್ಯಕ್ಷರು, ಜಿಲ್ಲಾ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಬಾಬುರಾವ್ ಮಲ್ಕಾಪುರೆ ಮಾಜಿ ಜಿಲ್ಲಾ ಅತಿಥಿಗಳು, ಡಾಕ್ಟರ್ ಮಹೇಶ್ ಬಿರಾದರ್ ಜಿಲ್ಲಾ ಶಸ್ತ್ರಾಸ್ತ್ರ ಚಿಪಾಜಿ ಗೆಳೆಯರ ಬಳಗದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೇಳ್ಕೊಳ್ತೇನೆ. ಇವತ್ತಿನ ದಿವಸ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರವರ ಜಯಂತಿ ಉತ್ಸವ ಮತ್ತು ಸ್ವಾತಂತ್ರ್ಯೋತ್ಸವದ ದಿವಸ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ.
ಯಾಕಂತಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ನಮ್ಮ ಕಿತ್ತೂರಿನ ಸೇನಾಧಿಪತಿಗಳಾಗಿರ್ತಾರೆ. ಅವರು ಪ್ರಪ್ರಥಮ ಬಾರಿಗೆ ಗೆರಿಲ್ಲಾ ಯುದ್ಧ ಮಾಡೋ ಮುಖಾಂತರ ಬ್ರಿಟಿಷರನ್ನು ಹಿಮ್ಮೆಟ್ಟಿಸ್ತಾರೆ. ಅವರಿಗೆ 1831ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಅವರಿಗೆ ಗಲ್ಲಿಗೇರಿಸ್ತಾರೆ. ಇವತ್ತು ನಾವು ನೋಡ್ಬೋದು, ಇವತ್ತು ನಮ್ಮ ಭಾರತದ ಧ್ವಜ ಹಾರ್ತಾ ಇದೆ ಅಂತಂದರೆ ಕೇವಲ ಚಲಿಸ್ತಕ್ಕಂಥ ಗಾಳಿಯಿಂದ ಮಾತ್ರ ಅಲ್ಲ, ಚಲಿಸ್ತಕ್ಕಂಥ ಗಾಳಿಯಿಂದ ನಮ್ಮ ಧ್ವಜ ಹಾರಾಡ್ತಾ ಇಲ್ಲ, ಬದಲಾಗಿ ಸಂಗೊಳ್ಳಿ ರಾಯಣ್ಣರಂತಹ ಸ್ವಾತಂತ್ರ್ಯ ಹೋರಾಟಗಾರರು, ವೀರ ಯೋಧರ ಮತ್ತು ಸೈನಿಕರ ಕೊನೆಯ ಉಸಿರಿನಿಂದ ಇವತ್ತು ನಮ್ಮ ಧ್ವಜ ಹಾರಾಡ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. 20 ರಿಂದ 30 ಜನರಿಗೆ ರಕ್ತದಾನ ಮಾಡೋ ಮುಖಾಂತರ ಜೀವ ಉಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ. ಅದಕ್ಕೆ ಕಾರಣ ಏನಂದರೆ, ಹನುಮಪ್ಪ ಪಾಜಿ ಅಂತಕ್ಕಂಥ ಯುವಕರು ಇರೋದರಿಂದಲೇ ಅಂಥ ಪ್ರಾಣಗಳು ಉಳಿತಾ ಇದ್ದಾವೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮುಖಾಂತರ ಅನೇಕ ಆಕ್ಸಿಡೆಂಟ್ ಕೇಸ್ಗಳು ಬರ್ತಾರೆ. ಎಷ್ಟೋ ಇವತ್ತು ಕ್ಯಾನ್ಸರ್ ಆಗಿರ್ತಕ್ಕಂಥ ರೋಗಿಗಳಿರ್ತಾರೆ, ಮತ್ತು ನಮಗೆ ಹಿಮೋಫಿಲಿಯಾ, ಥೆಲಾಸಿಮಿಯಾ ಅಂತ ರೋಗಿಗಳಿರ್ತಾರೆ. ಹೆರಿಗೆಗೆ ಬಂದಿರತಕ್ಕಂಥ ಮಹಿಳೆಯರಿಗೆ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಅವರಿಗೆ ರಕ್ತದಾನ ಮಾಡೋದ್ರ ಮುಖಾಂತರ ಮಾತ್ರ ಅವರ ಪ್ರಾಣ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇಂಥ ಒಂದು ಸಾಮಾಜಿಕ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸುವ ಮುಖಾಂತರ ನಮ್ಮಂತೆ ಎಲ್ಲರೂ ಬದುಕಬೇಕು, ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು, ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಗುರಿ ಮೂಲಕ ಶುಭಾಶಯ ಕೋರುತ್ತೇನೆ. ಇವತ್ತೇನಾದ ಇಲ್ಲಿ ಹನುಮಪ್ಪಾಜಿ ಬಳಗನಿಂದ ಇವತ್ತು ವಿಶೇಷವಾಗಿ ಯುವಕರೆಲ್ಲ ಬ್ಲಡ್ ಕ್ಯಾಂಪ್ ಎಲ್ಲ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಕೋರುತ್ತೇನೆ. ಅದೇ ರೀತಿ ಇವತ್ತು ನಮ್ಮ ಸ್ವತಂತ್ರ ದೇಶದಲ್ಲಿ ನಾವಿದ್ದೀವಿ. ಹಿಂದೆ ಏನು ನಮ್ಮ ಪೂರ್ವಜರು ಸೇನಾನಿಗಳು ಹುತಾತ್ಮರಾಗಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಹಾಗಾಗಿ ಮುಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಇಟ್ಟು ಹೋಗಿದ್ದಾರೆ. ಅದರ ಅಡಿಯಲ್ಲಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಬೀದರ್ ನಗರದ ಶ್ರೀ ಸಾಯಿ ಆದರ್ಶ ಶಿಕ್ಷಣ ಸಂಸ್ಥೆಯ ಮುಂಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರು ಚಾಲನೆ ನೀಡಿದರು. ಬಳಿಕ ಅವರು ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೊಮ್ಮೆಗುಂಡೇಶ್ವರ ಸರ್ಕಲ್ನಲ್ಲಿರುವ ಮಹಾತ್ಮ ಬೊಮ್ಮೆಗುಂಡೇಶ್ವರ ಮೂರ್ತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಇದೇ ವೇಳೆ ಬಂಡೆಪ್ಪ ಕಾಶೆಂಪುರ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಜಯಂತಿ ಉತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಭಿಮಾನಿಗಳೊಂದಿಗೆ ಸ್ಟೆಪ್ ಹಾಕಿದರು. ಅಭಿಮಾನಿಗಳು ಬಂಡೆಪ್ಪ ಕಾಶೆಂಪುರ ಅವರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಡ್ಯಾನ್ಸ್ ಮಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ವೇದಿಕೆ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಬಾಬುರಾವ್ ಮಲ್ಕಾಪುರಿ ಅವರಿಗೂ ಕೂಡ ವೇದಿಕೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಪುತ್ರನಲ್ಲ ಉದರದಲ್ಲಿ ಜನಿಷ್ಯಾನಲ್ಲ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಆಡಳಿತ ವತಿಯಿಂದ 78ನೇ ಸ್ವಾತಂತ್ರ್ಯ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಚಿಂಚೋಳಿಯ ಕ್ರೀಡಾಂಗಣದಲ್ಲಿ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳಾದ ಸುಬ್ಬಣ್ಣ ಜಮಖಂಡಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನೇಕ ಮಹಾಪುರುಷರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. ದೇಶ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಅವಿನಾಶ್ ಜಾಧವ್, ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶಂಕರ್ ರಾಥೋಡ್, ಪುರಸಭೆ ಮುಖ್ಯ ಅಧಿಕಾರಿ ಕಾಶಿನಾಥ್ ಧನ್ನಿ, ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಎಎಸ್ಐ ಚಿಂಚೋಳಿಯವರು ಚಿಂಚೋಳಿಯ ಪೊಲೀಸ್ ಪಥಸಂಚಲನ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಶ್ರೀ ಚಂದ್ರಮಪ್ಪ ಎಎಸ್ಐ ಸರ್ ನೇತೃತ್ವದಲ್ಲಿ, ನಂತರ ಗೃಹ ರಕ್ಷಕ ದಳದ ಸಿಬ್ಬಂದಿಯಾಗಿರುವಂತಹ ಶ್ರೀ ಮೊಹಮ್ಮದ್ ಮಸ್ತಾನ್ ಅಲಿ ಮತ್ತು ಹನುಮಂತ್ ತಾಡ್ಪುರ್ ಅವರ ನೇತೃತ್ವದಲ್ಲಿ ಇದನ್ನು ನಡೀತಾ ಇದೆ. ಆದರ್ಶ ವಿದ್ಯಾಲಯದ ಶ್ರೀ ಮಹಾದೇವ್ ಸರ್ ದೈಹಿಕ ಶಿಕ್ಷಣ ಶಿಕ್ಷಕರವರ ನೇತೃತ್ವದಲ್ಲಿ, ತದನಂತರ ಶ್ರೀ ಲಿಟಲ್ ಫ್ಲವರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಂದಾಪುರ್ ಕಾನ್ಸೆಪ್ಟ್ ತಂಡ ಶ್ರೀ ಶಲ್ವಿನಿ ವಿದ್ಯಾರ್ಥಿಯ ನೇತೃತ್ವದಲ್ಲಿ
ಡ್ರಮ್ ಸೆಟ್ ಅನ್ನ ಬಹಳ ಆಕರ್ಷಕವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನ ಪಥಸಂಚಲನಕ್ಕೆ ಹೊರತುಂಬಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಮಾಂಡೆಂಟ್ PSI ನಿರಾಣ್ ಅವರ ನೇತೃತ್ವದಲ್ಲಿ ಈ ಒಂದು ಪಥಸಂಚಲನವನ್ನ ನೆರವೇರ್ತಾ ಇದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.